ಸ್ನೇಹಿತರೆ, ನೀವೇ ಕಲ್ಪಿಸಿ ನೋಡಿ, ಒಂದು ರಾಶಿ ಅದರ ಆತ್ಮದಲ್ಲಿ ಸಮತೋಲನ, ಸ್ವಭಾವದಲ್ಲಿ ಸೌಂದರ್ಯ ಮತ್ತು ದೃಷ್ಟಿಯಲ್ಲಿ ನ್ಯಾಯದ ತೀವ್ರತೆ ಇರುವ ರಾಶಿ ಅಂದರೆ ಅದು ತುಲಾ ರಾಶಿ. ಈ ರಾಶಿ ವಾಯು ತತ್ವದಿಂದ ನಿಯಂತ್ರಿತವಾಗಿದ್ದು ಶುಕ್ರ ಗ್ರಹದ ಪ್ರಭಾವ ಹೊಂದಿರುವ ತುಲಾ ರಾಶಿ ಕೇವಲ ಪ್ರೀತಿ, ಸೌಂದರ್ಯ ಮತ್ತು ಸಹಭಾವನೆಯ ಸಂಕೇತ ಮಾತ್ರವಲ್ಲ, ಬದುಕಿನಲ್ಲಿ ಸಾಮರಸ್ಯವನ್ನು ಸದಾ ಹುಡುಕುವ ಒಂದು ಚಿಹ್ನೆಯಾಗಿದೆ. ಆದರೆ ಇಲ್ಲಿ ಪ್ರಶ್ನೆ ಏನೆಂದರೆ, ಈ ಸಮತೋಲನ ತುಲಾ ರಾಶಿಯವರ ಜೀವನ ಯಾವಾಗಲೂ ಸಮತೋಲನದಲ್ಲಿಯೇ ಇರುತ್ತದೆಯೇ? ತುಲಾ ರಾಶಿಯ ಜನರಿಗೆ ಭಾಗ್ಯವು ಪ್ರತಿಯೊಂದು ತಿರುವಿನಲ್ಲಿ ಬೆಂಬಲ ನೀಡುತ್ತದೆಯೇ? ಅಥವಾ ವಯಸ್ಸಿನೊಂದಿಗೆ ಬದುಕಿನ ನಿಜವಾದ ಸತ್ಯಗಳು ಬೇರೆಯದೇ ಮುಖವನ್ನು ತೆರೆದಿಡುತ್ತದೆಯೇ? ಸ್ನೇಹಿತರೆ, ಇಲ್ಲಿ ನಾವು ತುಲಾ ರಾಶಿಯ ಜೀವನವನ್ನು ಜ್ಯೋತಿಷ್ಯದ ದೃಷ್ಟಿಕೋನದಿಂದ ಆಳವಾಗಿ ಅರಿಯಲು ಪ್ರಯತ್ನ ಮಾಡೋಣ. ಬಾಲ್ಯದಿಂದ ವೃದ್ಧಾಪ್ಯದವರೆಗೆ ಅವರ ಅನುಭವಗಳು, ಪ್ರೀತಿ ಮತ್ತು ದಾಂಪತ್ಯ ಸಂಬಂಧಗಳ ಸಂಕೀರ್ಣತೆಗಳು, ವೃತ್ತಿ ಮತ್ತು ಆರ್ಥಿಕ ಏರುಪೇರುಗಳನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಈ ವಿಡಿಯೋ ಕೊನೆಯವರೆಗೂ ನೋಡಿ, ಏಕೆಂದರೆ ಇಲ್ಲಿ ಬರುವ ಕೆಲವು ಬಹಿರಂಗತೆಗಳು ನಿಮ್ಮ ಮನಸ್ಸನ್ನು ಆಳವಾಗಿ ಕಂಪಿಸುತ್ತವೆ. ಜೊತೆಗೆ ತುಲಾ ರಾಶಿಯವರ ಜೀವನದ ಅವಿಭಾಜ್ಯ ಭಾಗವಾಗಿರುವ ಕೆಲವು ಕಹಿ ಸತ್ಯಗಳನ್ನು ತಿಳಿದುಕೊಳ್ಳುವಿರಿ. ಈ ವಿಡಿಯೋದ 2ನೇ ಭಾಗದಲ್ಲಿ ತುಲಾ ರಾಶಿಗೆ ಸಂಬಂಧಿಸಿದ ಕೆಲವು ಶುಭ ಮತ್ತು ಅಶುಭ ವಸ್ತುಗಳು, ಅವು ಇವರಿಗೆ ಈ ಕಾಲಚಕ್ರದಿಂದ ಹೊರಬರಲು ಸಹಾಯಕವಾಗುವ ರೀತಿಯ ಮಾಹಿತಿಯನ್ನು ಹಂಚಿಕೊಳ್ಳಲಾಗುತ್ತದೆ. ಸ್ನೇಹಿತರೆ, ಅದಕ್ಕೂ ಮೊದಲು ನೀವು ಮತ್ತು ನಿಮ್ಮ ಕುಟುಂಬದವರು ಸಹ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆಯಲು ಬಯಸಿದರೆ ದಯವಿಟ್ಟು ಈ ವಿಡಿಯೋ ಲೈಕ್ ಮಾಡಿ. ಓಂ ಶ್ರೀ ಲಕ್ಷ್ಮೀ ವೆಂಕಟೇಶಾಯ ನಮಃ ಎಂದು ಕಮೆಂಟ್ ಮಾಡಿ. ತುಲಾ ರಾಶಿಯವರ ಜೀವನದ ಮೊದಲನೇ ಸತ್ಯ ಏನೆಂದರೆ, ತುಲಾ ರಾಶಿಯಲ್ಲಿ ಜನಿಸುವ ಮಕ್ಕಳ ಪ್ರಾಥಮಿಕ ವಯಸ್ಸು ಬಹಳ ಸಂವೇದನಶೀಲವಾಗಿರುತ್ತದೆ. ಇವರ ಸ್ವಾಮಿ ಗ್ರಹವಾದ ಶುಕ್ರನು ಸೌಂದರ್ಯ, ಮೃದುತ್ವ ಮತ್ತು ಆಕರ್ಷಣೆಯ ಪ್ರತೀಕ. ಆದರೆ ಜನನದಿಂದ 15 ವರ್ಷ ವಯಸ್ಸಿನವರೆಗೆ ಇವರ ಜೀವನ ಯಾವಾಗಲೂ ಸುಗಮವಾಗಿರುವುದಿಲ್ಲ. ಶುಕ್ರನು ಅಶುಭ ಭಾವದಲ್ಲಿ ಇರುವುದಾದರೂ ಅಥವಾ ರಾಹು ಶನಿಗಳ ದೃಷ್ಟಿ ಬಿದ್ದರೂ ಈ ವಯಸ್ಸು ಸಂಕಷ್ಟಗಳಿಂದ ತುಂಬಿರುತ್ತದೆ. ಈ ಅವಧಿಯಲ್ಲಿ ಹಲವಾರು ತುಲಾ ರಾಶಿಯ ಮಕ್ಕಳಿಗೆ ಪೋಷಕರ ಆರೋಗ್ಯ ಸಮಸ್ಯೆಗಳು, ಮನೆಯ ಅಶಾಂತಿ ಅಥವಾ ಶಾಲೆಯಲ್ಲಿ ಮನಸ್ಸು ಕೇಂದ್ರೀಕರಿಸದ ತೊಂದರೆಗಳು ಎದುರಾಗಬಹುದು. ಇವರು ಇತರರ ಭಾವನೆಗಳನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ, ಆದರೆ ತಮ್ಮ ಮಾತನ್ನು ಹೇಳಲು ಕಷ್ಟಪಡುತ್ತಾರೆ. ಕುಟುಂಬದಲ್ಲಿ ನಿರ್ಲಕ್ಷ್ಯ ಅನುಭವಿಸಿದರೆ ಇವರೊಳಗೆ ಆತ್ಮವಿಶ್ವಾಸದ ಕೊರತೆ ಹುಟ್ಟಿಕೊಳ್ಳುತ್ತದೆ. ಕೆಲವರಿಗೆ ಶಾಲೆಯನ್ನು ಮತ್ತೆ ಮತ್ತೆ ಬದಲಿಸುವ ಪರಿಸ್ಥಿತಿ ಅಥವಾ ಓದಿನಲ್ಲಿ ಅಡೆತಡೆ ಉಂಟಾಗುತ್ತದೆ. ವಿಶೇಷವಾಗಿ ಕುಂಡಲಿಯಲ್ಲಿ ಚಂದ್ರನು ನೀಚ ಸ್ಥಿತಿಯಲ್ಲಿ ಇದ್ದರೆ, ಆದರೆ ಇದೇ ವಯಸ್ಸಿನಲ್ಲಿ ಶುಕ್ರನು ಶುಭವಾಗಿದ್ದರೆ, ಚಂದ್ರನು ಬಲವಾಗಿದ್ದರೆ ಮತ್ತು ಗುರುವಿನ ಕೃಪೆ ದೊರೆತರೆ ಈ ಮಕ್ಕಳು ಅಸಾಧಾರಣ ಸೌಂದರ್ಯ, ಉತ್ತಮ ವರ್ತನೆ, ನಿಪುಣತೆ ಹಾಗೂ ಕಲೆ ಕ್ಷೇತ್ರದಲ್ಲಿ ಆಶ್ಚರ್ಯಕರ ರೀತಿಯಲ್ಲಿ ಮುನ್ನಡೆಯುತ್ತಾರೆ. ತುಲಾ ರಾಶಿಯವರ 2ನೇ ಕಹಿ ಸತ್ಯ ಏನೆಂದರೆ, ತುಲಾ ರಾಶಿಯವರ ಜೀವನದಲ್ಲಿ 16 ರಿಂದ 25 ವಯಸ್ಸು ಒಂದು ತೀವ್ರವಾದ ಘಟ್ಟ. ಈ ಸಮಯದಲ್ಲಿ ಹೃದಯ, ಮನಸ್ಸು ಮತ್ತು ಜಗತ್ತು ಇವು 3 ಪರಸ್ಪರ ಸಂಘರ್ಷಗೊಳ್ಳುತ್ತವೆ. ಶುಕ್ರನ ಪ್ರಭಾವ ಹೆಚ್ಚು ಇರುವುದರಿಂದ ಈ ವಯಸ್ಸು ಪ್ರೀತಿ, ಆಕರ್ಷಣೆ ಮತ್ತು ಸಂಬಂಧಗಳ ಕಡೆಗೆ ಹೆಚ್ಚು ಒಲವು ತರುತ್ತದೆ. ಆದರೆ ಈ ಶುಕ್ರನು ಶನಿ ಅಥವಾ ರಾಹುವಿನ ಪ್ರಭಾವಕ್ಕೆ ಒಳಗಾದರೆ ಪ್ರೀತಿಯಲ್ಲಿ ಮೋಸ, ಹೃದಯ ಭಂಗದ ನೋವು ಮತ್ತು ಏಕಾಂತದ ಮೌನವು ಮನಸ್ಸನ್ನು ಆಳವಾಗಿ ನೋಯಿಸುತ್ತದೆ. ಈ ಅವಧಿಯಲ್ಲಿ ಇವರಿಗೆ ಬಹುಸಾರಿ ಪ್ರೀತಿ ದೊರಕಿದರೂ ಅದು ಅಪೂರ್ಣವಾಗಿಯೇ ಉಳಿಯುತ್ತದೆ ಮತ್ತು ಈ ಅಪೂರ್ಣತೆ ಇವರನ್ನು ಒಳಗಿನಿಂದಲೇ ಮುರಿಯುತ್ತದೆ. ಶಿಕ್ಷಣ ಮತ್ತು ವೃತ್ತಿ ಜೀವನದ ದೃಷ್ಟಿಯಿಂದ ನೋಡಿದರೆ ಈ ಸಮಯದಲ್ಲಿ ತುಲಾ ರಾಶಿಯವರು ದಾರಿ ತಪ್ಪುವ ಸಾಧ್ಯತೆ ಹೆಚ್ಚು. ಗುರು ಗ್ರಹ ದುರ್ಬಲವಾಗಿದ್ದರೆ ಅಥವಾ ಅಂತರದಶೆಯಲ್ಲಿ ಮಂಗಳ ಮತ್ತು ರಾಹು ಅನುಕೂಲಕರವಾಗಿರದಿದ್ದರೆ ಇವರು ತಮ್ಮ ದಾರಿಯನ್ನು ಮತ್ತೆ ಮತ್ತೆ ಬದಲಾಯಿಸುತ್ತಾರೆ. ಕೆಲವೊಮ್ಮೆ ಕೋಚಿಂಗ್, ಕೆಲವೊಮ್ಮೆ ಕಾಲೇಜು, ಕೆಲವೊಮ್ಮೆ
ಸ್ಪರ್ಧಾತ್ಮಕ ಪರೀಕ್ಷೆಗಳು, ಆದರೆ ಫಲಿತಾಂಶ ಕೈಗೆ ಬರುವುದಿಲ್ಲ. ಆರ್ಥಿಕವಾಗಿ ಕೂಡ ಈ ಸಮಯದಲ್ಲಿ ಅನೇಕ ತುಲಾ ರಾಶಿಯವರು ಹೋರಾಡುತ್ತಿರುತ್ತಾರೆ. ಜೇಬಿನಲ್ಲಿ ಹಣ ಇರುವುದಿಲ್ಲ, ಆದರೆ ಹೃದಯದಲ್ಲಿ ದೊಡ್ಡ ಕನಸುಗಳೇ ಇರುತ್ತವೆ. ಈ ದ್ವಂದ್ವವೇ ಇವರನ್ನು ಒಳಗಿನಿಂದ ನುಂಗುತ್ತಿರುತ್ತದೆ. ತುಲಾ ರಾಶಿಯವರ ಮೂರನೇ ಕಹಿ ಸತ್ಯ ಏನೆಂದರೆ, ತುಲಾ ರಾಶಿಯವರ ಅತ್ಯಂತ ದೊಡ್ಡ ಶಕ್ತಿ ಅವರ ಸಮತೋಲನ. ಏಕೆಂದರೆ ಪ್ರೀತಿಯಲ್ಲಿ ಸೋಲಾದರೂ ಅಥವಾ ವಿದ್ಯಾಭ್ಯಾಸದಲ್ಲಿ ವಿಫಲವಾದರೂ ಅವರು ಸುಲಭವಾಗಿ ಮುರಿದು ಬೀಳುವುದಿಲ್ಲ. ಶುಕ್ರ ಮತ್ತು ಗುರುನ ಸಂಯೋಜನೆ ಉತ್ತಮವಾಗಿದ್ದರೆ ಅಥವಾ ಯಾವುದೇ ಶುಭ ಗ್ರಹದ ಮಹಾದಶೆ ಆರಂಭವಾದರೆ ಈ ಯುವಕರು ಅದ್ಭುತ ಸೃಜನಶೀಲತೆ, ಡಿಸೈನಿಂಗ್, ಸಂಗೀತ, ಮಾಧ್ಯಮ, ಕಾನೂನು ಕ್ಷೇತ್ರದಲ್ಲಿ ಯಶಸ್ಸಿನ ದಾರಿ ಹಿಡಿಯುತ್ತಾರೆ. ಈ ವಯಸ್ಸಿನಲ್ಲಿ ಸರಿಯಾದ ಮಾರ್ಗದರ್ಶನ ಮತ್ತು ಸ್ವಲ್ಪ ಆತ್ಮಬಲ ದೊರಕಿದರೆ ತುಲಾ ರಾಶಿಯವರು ಕೇವಲ ಪ್ರೀತಿಯ ಅರ್ಥವನ್ನು ಮಾತ್ರ ಗ್ರಹಿಸುವುದಲ್ಲದೆ ಜೀವನದ ದೊಡ್ಡ ಚಿತ್ರವನ್ನು ನೋಡುವುದನ್ನು ಆರಂಭಿಸುತ್ತಾರೆ. ತುಲಾ ರಾಶಿಯವರ ಜೀವನದ ನಾಲ್ಕನೇ ಕಹಿ ಸತ್ಯ ಏನೆಂದರೆ, ತುಲಾ ರಾಶಿಯವರಿಗೆ 26ರಿಂದ 35 ವರ್ಷದ ವಯಸ್ಸು ಬದುಕಿನ ನಿಜವಾದ ಕನ್ನಡಿ ತೋರಿಸುವ ಅವಧಿ. ಯೌವನದಲ್ಲಿ ಕಟ್ಟಿಕೊಂಡ ಕನಸುಗಳು ಈ ಸಮಯದಲ್ಲಿ ವಾಸ್ತವಿಕತೆಯೊಂದಿಗೆ ಮುಖಾಮುಖಿಯಾಗುತ್ತವೆ. ಈ ವಯಸ್ಸಿನಲ್ಲಿ ಅನೇಕ ತುಲಾ ರಾಶಿಯವರು ವೃತ್ತಿ ಮತ್ತು ಸಂಬಂಧಗಳ ದ್ವಂದ್ವ ದಾರಿಯಲ್ಲಿ ನಿಂತುಕೊಂಡಿರುವಂತೆ ಕಾಣುತ್ತಾರೆ. ಶುಕ್ರ ಬಲವಾಗಿದ್ದು ಗುರುವಿನ ಶುಭ ದೃಷ್ಟಿ ಇದ್ದರೆ ಇದೇ ಸಮಯದಲ್ಲಿ ಇವರಿಗೆ ಮಾನ ಸಮ್ಮಾನ, ಪ್ರೀತಿ ಮತ್ತು ವೃತ್ತಿಯಲ್ಲಿ ಶಿಖರಕ್ಕೆ ಕೊಂಡೊಯ್ಯುತ್ತದೆ. ಆದರೆ ಕುಂಡಲಿಯಲ್ಲಿ ರಾಹು, ಶನಿ ಅಥವಾ ಮಂಗಳನು ತಿರುವು ಮಾಡಿದರೆ ಇವರಿಗೆ ಮತ್ತೆ ಮತ್ತೆ ಮೋಸ, ವಿಫಲತೆ ಮತ್ತು ಏಕಾಂತ ಅನುಭವವಾಗುತ್ತದೆ. ಪ್ರೀತಿ ಮತ್ತು ದಾಂಪತ್ಯದ ದೃಷ್ಟಿಯಿಂದ ಈ ವಯಸ್ಸು ತುಲಾ ರಾಶಿಯವರಿಗಾಗಿ ಭಾವನಾತ್ಮಕ ಪರೀಕ್ಷೆಯ ಸಮಯ. ಇವರು ಹೃದಯದಿಂದ ನಿಭಾಯಿಸುವ ಸಂಬಂಧಗಳಲ್ಲೇ ಚೀರುಗಳು ಕಾಣಿಸಿಕೊಳ್ಳುತ್ತವೆ. ಹಲವರು ಈ ಸಮಯದಲ್ಲಿ ವಿವಾಹವಾಗುತ್ತಾರೆ, ಆದರೆ ವೈವಾಹಿಕ ಜೀವನದಲ್ಲಿ ಸಮತೋಲನ ಸಾಧಿಸುವುದು ಕಷ್ಟವಾಗುತ್ತದೆ. ಕಾರಣ ಶುಕ್ರ ಪ್ರಭಾವದಿಂದ ಭಾವನೆಗಳಲ್ಲಿ ತೇಲುವ ಸ್ವಭಾವ. ಆದರೆ ವಾಸ್ತವಿಕತೆ ಭಾವನೆಗಳಿಂದ ಭಿನ್ನವಾಗಿದ್ದಾಗ ಇವರಿಗೆ ಆಘಾತ ಗಂಭೀರವಾಗಿರುತ್ತದೆ. ತುಲಾ ರಾಶಿಯವರ ಜೀವನದ 5ನೇ ಕಹಿ ಸತ್ಯ ಏನೆಂದರೆ, ಇವರಿಗೆ ಆರ್ಥಿಕವಾಗಿ ಈ ಅವಧಿ ಏರುಪೇರುಗಳಿಂದ ಕೂಡಿರುತ್ತದೆ. ಕೆಲವರಿಗೆ ಉದ್ಯೋಗ ಅಥವಾ ವ್ಯಾಪಾರದಲ್ಲಿ ಅಸಾಧಾರಣ ಯಶಸ್ಸು ಸಿಗುತ್ತದೆ, ಆದರೆ ಕೆಲವರಿಗೆ ಎಷ್ಟೇ ಪ್ರಯತ್ನಿಸಿದರೂ ನಿರೀಕ್ಷಿತ ಫಲಿತಾಂಶ ದೊರೆಯುವುದಿಲ್ಲ. ಇದು ಸಂಪೂರ್ಣವಾಗಿ ಗ್ರಹಗಳ ದಶಾಭುಕ್ತಿ, ವಿಶೇಷವಾಗಿ ಶುಕ್ರ, ಬುಧ ಮತ್ತು ಶನಿಗಳ ಸ್ಥಿತಿ ಮೇಲೆ ಅವಲಂಬಿತವಾಗಿರುತ್ತದೆ. ಈ ಸಮಯದಲ್ಲಿ ತುಲಾ ರಾಶಿಯವರ ಜೀವನದಲ್ಲಿ ಇನ್ನೊಂದು ವಿಶೇಷ ಲಕ್ಷಣ ಕಾಣಿಸಿಕೊಳ್ಳುತ್ತದೆ. ಅವರು ಒಳಗಿನಿಂದ ಆಳವಾಗಿ ಚಿಂತಿಸುವ ಹಾಗೂ ಆತ್ಮವಿಶ್ಲೇಷಣೆಯ ಪ್ರವೃತ್ತಿ. ಇವರು ಸಮಾಜ ಹಾಗೂ ವೈಯಕ್ತಿಕ ಸಂಬಂಧಗಳ ಬಗ್ಗೆ ಹೆಚ್ಚು ಜಾಗೃತರಾಗುತ್ತಾರೆ. ಈ ಶಕ್ತಿಯನ್ನು ಸರಿಯಾದ ದಾರಿಯಲ್ಲಿ ಬಳಸಿದರೆ ಕಾನೂನು, ಆಡಳಿತ, ಕಲೆ, ಬರವಣಿಗೆ, ಫ್ಯಾಷನ್, ಮನೋವಿಜ್ಞಾನ ಅಥವಾ ರಾಜಕೀಯ ಕ್ಷೇತ್ರದಲ್ಲಿ ಅದ್ಭುತ ಯಶಸ್ಸನ್ನು ಸಾಧಿಸಬಹುದು. ಈ ವಯಸ್ಸಿನಲ್ಲಿ ತುಲಾ ರಾಶಿಯವರು ಶುಕ್ರವಾರದಂದು ಮಹಾಲಕ್ಷ್ಮಿ ಆರಾಧನೆ, ಸುಗಂಧ ದ್ರವ್ಯಗಳ ದಾನ, ಹಸಿರು ಹುಲ್ಲನ್ನು ಹಸುವಿಗೆ ತಿನ್ನಿಸುವುದು ಹಾಗೂ ಬೆಳಗಿನ ಹೊತ್ತಿನಲ್ಲಿ ತಾಮ್ರದ ಪಾತ್ರೆಯಲ್ಲಿ ನೀರು ತುಂಬಿ ಸೂರ್ಯನಿಗೆ ಅರ್ಘ್ಯವನ್ನು ನೀಡುವುದು ವಿಶೇಷವಾಗಿ ಇವರಿಗೆ ಶುಭಕರ. ಈ ಉಪಾಯಗಳು ಅವರ ಜೀವನದಲ್ಲಿ ಕೇವಲ ಸೌಂದರ್ಯ ಮತ್ತು ಸಾಮರಸ್ಯ ತರುವುದಲ್ಲದೆ ಕಷ್ಟದ ಸಮಯದಲ್ಲಿ ಆಂತರಿಕ ಶಕ್ತಿಯನ್ನು ಕೂಡ ನೀಡುತ್ತದೆ. ತುಲಾ ರಾಶಿಯವರ 6ನೇ ಕಹಿ ಸತ್ಯ ಏನೆಂದರೆ, 36ರಿಂದ 45 ವಯಸ್ಸು ತುಲಾ ರಾಶಿಯವರ ಜೀವನದಲ್ಲಿ ಅತ್ಯಂತ ಸಂಕೀರ್ಣವಾದರೂ ನಿರ್ಣಾಯಕ ಅವಧಿ. ಈ ಸಮಯದಲ್ಲಿ ಹಿಂದಿನ ನಿರ್ಧಾರಗಳ ಪ್ರತಿಧ್ವನಿ ಇಂದಿನ ಜೀವನದ ಮೇಲೆ ಆಳವಾದ ಪ್ರಭಾವ ಬೀರುತ್ತದೆ. ಅವರು 30ರ ದಶಕದಲ್ಲಿ ಸರಿಯಾದ ದಾರಿಯನ್ನು ಆರಿಸಿಕೊಂಡಿದ್ದರೆ ಈಗ ಯಶಸ್ಸು ಅವರ ಬಾಗಿಲಿಗೆ ಬರುತ್ತದೆ. ಆದರೆ ಅಲ್ಲಿ ತಪ್ಪುಗಳು ನಡೆದಿದ್ದರೆ ಈ ವಯಸ್ಸು ಅವರನ್ನು ಆತ್ಮ ಪರಿಶೀಲನೆ ಮತ್ತು ಮಂಥನದ ದಾರಿಗೆ ಕೊಂಡೊಯ್ಯುತ್ತದೆ. ತುಲಾ ರಾಶಿಯ ಸ್ವಾಮಿ ಶುಕ್ರನ ಪ್ರಭಾವದಿಂದ
ಈ ಅವಧಿಯಲ್ಲಿಯೂ ಇವರು ಆಕರ್ಷಕ ವ್ಯಕ್ತಿತ್ವ, ಮಧುರವಾಣಿ ಮತ್ತು ಸಂಬಂಧಗಳಲ್ಲಿ ಸೌಂದರ್ಯವನ್ನು ಕಾಪಾಡಲು ಪ್ರಯತ್ನಿಸುತ್ತಾರೆ. ಆದರೆ ಹಲವಾರು ಬಾರಿ ಈ ಪ್ರಯತ್ನಗಳು ಇವರನ್ನು ದಣಿವುಗೊಳಿಸುತ್ತವೆ. ಏಕೆಂದರೆ ಈಗ ಜೀವನವು ಭಾವನೆಗಿಂತ ಹೆಚ್ಚಾಗಿ ವಾಸ್ತವಿಕತೆಯಲ್ಲಿ ಬದುಕಲು ಒತ್ತಾಯಿಸುತ್ತದೆ. ಈ ವಯಸ್ಸಿನಲ್ಲಿ ಅವರ ವೈವಾಹಿಕ ಜೀವನದ ನಿಜವಾದ ಪರೀಕ್ಷೆ ಆರಂಭವಾಗುತ್ತದೆ. ಅನೇಕ ತುಲಾ ರಾಶಿಯವರು ಈ ಸಮಯದಲ್ಲಿ ಭಾವನಾತ್ಮಕ ದೂರ, ತಪ್ಪು ಅರ್ಥೈಸಿಕೆ ಮತ್ತು ಪರಸ್ಪರ ಹೊಂದಾಣಿಕೆಯ ಕೊರತೆಯನ್ನು ಅನುಭವಿಸುತ್ತಾರೆ. ಆದರೆ ಶುಕ್ರ ಮತ್ತು ಚಂದ್ರನು ಶುಭವಾಗಿದ್ದರೆ ದಂಪತಿಗಳು ಒಟ್ಟಿಗೆ ಜೀವನದ ಸಂಕೀರ್ಣತೆಗಳನ್ನು ಪರಿಹರಿಸಿಕೊಳ್ಳುತ್ತಾರೆ. ತುಲಾ ರಾಶಿಯವರ ಜೀವನದ 7ನೇ ಕಹಿ ಸತ್ಯ ಏನೆಂದರೆ, ಆರ್ಥಿಕ ದೃಷ್ಟಿಯಿಂದ ಈ ವಯಸ್ಸು ತುಲಾ ರಾಶಿಯವರಿಗೆ ಸ್ಥಿರತೆ ಮತ್ತು ಹೊಸ ಎತ್ತರಗಳನ್ನು ತಲುಪುವ ಸಾಧ್ಯತೆಯನ್ನು ನೀಡುತ್ತದೆ. ಅವರು ಯಾವುದೇ ಸಂಸ್ಥೆ, ವ್ಯಾಪಾರ ಅಥವಾ ಇನ್ನಿತರ ಕ್ಷೇತ್ರದಲ್ಲಿ ಅನೇಕ ವರ್ಷಗಳಿಂದ ಶ್ರಮಿಸುತ್ತಿದ್ದರೆ ಈಗ ಆ ಶ್ರಮಕ್ಕೆ ನಿಜವಾದ ಮೌಲ್ಯ ಸಿಗಲು ಪ್ರಾರಂಭವಾಗುತ್ತದೆ. ಈ ಸಮಯದಲ್ಲಿ ತುಲಾ ರಾಶಿಯವರು ವಿಲಾಸತೆಯ ವಸ್ತುಗಳಲ್ಲಿ ಹೂಡಿಕೆ ಮಾಡಲು ಇಷ್ಟಪಡುತ್ತಾರೆ. ಹೊಸ ಮನೆ, ವಾಹನ ಅಥವಾ ವಿದೇಶ ಪ್ರಯಾಣ ಮುಂತಾದವುಗಳಲ್ಲಿ. ಆದರೆ ಗುರು ಅಥವಾ ಶನಿಯ ದಶೆ ಅಶುಭವಾಗಿದ್ದರೆ ಇದೇ ವಸ್ತುಗಳು ಅವರ ಪಾಲಿಗೆ ಭಾರವಾಗಬಹುದು. ಆರೋಗ್ಯದ ದೃಷ್ಟಿಯಿಂದ ಈ ವಯಸ್ಸು ವಿಶೇಷ ಜಾಗ್ರತೆಯ ಅವಶ್ಯಕತೆ ಇರುತ್ತದೆ. ಹಾರ್ಮೋನ್ ಅಸಮತೋಲನ, ಚರ್ಮದ ತೊಂದರೆಗಳು, ಮೂತ್ರಪಿಂಡ ಅಥವಾ ಲಿವರ್ ಸಂಬಂಧಿತ ಸಮಸ್ಯೆಗಳು, ಜೊತೆಗೆ ವಯಸ್ಸಾದಂತಹ ಮಾನಸಿಕ ದಣಿವು ಇವರನ್ನು ಕಾಡಬಹುದು. ಆದರೆ ನಿಯಮಿತ ಯೋಗ, ಪ್ರಾಣಾಯಾಮ ಮತ್ತು ಧ್ಯಾನ ಇವರಿಗೆ ಮಾನಸಿಕ ಶಾಂತಿ ನೀಡಲು ಮತ್ತು ಆರೋಗ್ಯ ಕಾಪಾಡಿಕೊಳ್ಳಲು ಬಹಳ ಸಹಾಯಕವಾಗುತ್ತದೆ. ತುಲಾ ರಾಶಿಯವರ ಜೀವನದ 8ನೇ ಕಹಿ ಸತ್ಯ ಏನೆಂದರೆ, 46ರಿಂದ 55ರ ವಯಸ್ಸು ತುಲಾ ರಾಶಿಯವರಿಗೆ ಅನುಭವ ಮತ್ತು ಆತ್ಮ ಪರಿಶೀಲನೆಯ ಆಳಗಳಲ್ಲಿ ಮುಳುಗುವ ಕಾಲ. ಈ ಸಮಯದಲ್ಲಿ ಅವರು ತಮ್ಮ ಹಳೆಯ ಬದುಕನ್ನು, ಸಾಧನೆಗಳು ಮತ್ತು ವಿಫಲತೆಗಳ ಕನ್ನಡಿಯಲ್ಲಿ ನೋಡಿ ಏನು ಕಳೆದುಕೊಂಡರು, ಏನು ಗಳಿಸಿದರು ಎಂದು ಚಿಂತಿಸುತ್ತಾರೆ. ಈ ವಯಸ್ಸಿನಲ್ಲಿ ತುಲಾ ರಾಶಿಯವರು ತಮ್ಮ ಮಕ್ಕಳನ್ನು ಯಶಸ್ಸಿನ ಶಿಖರದಲ್ಲಿ ನೋಡಲು ಬಯಸುತ್ತಾರೆ. ಅವರಿಗಾಗಿ ತ್ಯಾಗ ಮಾಡಲು ಸದಾ ಸಿದ್ಧರಾಗುತ್ತಾರೆ ಮತ್ತು ಮಕ್ಕಳ ಪ್ರತಿಯೊಂದು ಅಗತ್ಯವನ್ನು ಮೊದಲ ಆದ್ಯತೆಯಾಗಿ ಪರಿಗಣಿಸುತ್ತಾರೆ. ಮತ್ತು ಪೋಷಕರ ಈ ಸಲಹೆಯನ್ನು ಹಳೆಯ ಯುಗದ ಚಿಂತನೆ ಎಂದು ನಿರ್ಲಕ್ಷ್ಯ ಮಾಡುತ್ತಾರೆ. ಇಂತಹ ಸಂದರ್ಭಗಳಲ್ಲಿ ತುಲಾ ರಾಶಿಯವರು ಮೌನವಾಗಿ ಎಲ್ಲವನ್ನೂ ಸಹಿಸುತ್ತಾರೆ. ಏಕೆಂದರೆ ಅವರ ಸ್ವಭಾವವೇ ಸಮತೋಲನ ಕಾಪಾಡಿಕೊಳ್ಳುವುದು. ಜೀವನ ಸಂಗಾತಿಯೊಂದಿಗೆ ನಿಜವಾದ ಸಂಭಾಷಣೆ ಮತ್ತು ಅರ್ಥೈಸಿಕೆ ಇದ್ದರೆ ಈ ವಯಸ್ಸು ಶಾಂತಿಯುತವಾಗಿ ಕಳೆಯಬಹುದು. ಆದರೆ ವಿವಾಹದ ಜೀವನದಲ್ಲಿ ಹಿಂದಿನಿಂದಲೇ ಕಹಿತನ ಇದ್ದರೆ ಈ ಅವಧಿ ಭಾವನಾತ್ಮಕ ದೂರ ಅಥವಾ ಪ್ರತ್ಯೇಕತೆಗೂ ಕಾರಣವಾಗಬಹುದು. ತುಲಾ ರಾಶಿಯವರು ಸ್ವಭಾವದಿಂದಲೇ ಸಮತೋಲನ ಪ್ರಿಯರು. ಆದ್ದರಿಂದ ಈ ವಯಸ್ಸಿನಲ್ಲಿ ಅವರು ಯಾವ ಪರಿಸ್ಥಿತಿಯಲ್ಲೂ ಶಾಂತಿಯನ್ನು ಕಾಪಾಡಲು ಪ್ರಯತ್ನಿಸುತ್ತಾರೆ. ಅದಕ್ಕಾಗಿ ತಾವೇ ಒಳಗಿನಿಂದ ಬದಲಾಗಬೇಕಾದರೂ ಸಹ. ಅನೇಕ ತುಲಾ ರಾಶಿಯವರು ಈ ಸಮಯದಲ್ಲಿ ತಮ್ಮ ಸಣ್ಣ ಸ್ವಂತ ವ್ಯವಹಾರ ಆರಂಭಿಸಲು ಮನಸ್ಸು ಮಾಡುತ್ತಾರೆ. ಬ್ಯೂಟಿಕ್, ಕಲಾ ಪ್ರದರ್ಶನ, ಬರವಣಿಗೆ, ಸಂಗೀತ ಅಥವಾ ಸಲಹಾ ಸೇವೆಗಳು. ಬುಧ ಮತ್ತು ಗುರುವಿನ ದಶೆ ಶುಭವಾಗಿದ್ದರೆ ಈ ವಯಸ್ಸು ಅವರಿಗೆ ಹೊಸ ಎತ್ತರ ಮತ್ತು ಮಾನ ಗೌರವವನ್ನು ತಂದುಕೊಡುತ್ತದೆ. ತುಲಾ ರಾಶಿಯವರ ಜೀವನದ 9ನೇ ಕಹಿ ಸತ್ಯ ಏನೆಂದರೆ, 55ರ ವಯಸ್ಸಿನಲ್ಲಿ ತುಲಾ ರಾಶಿಯವರು ಆರ್ಥಿಕ ದೃಷ್ಟಿಯಿಂದ ಸ್ಥಿರತೆಯನ್ನು ಹುಡುಕುತ್ತಾರೆ. ಈ ಸಮಯದಲ್ಲಿ ಅವರು ಹೊಸ ಅಪಾಯಗಳನ್ನು ತೆಗೆದುಕೊಳ್ಳಲು ಇಷ್ಟಪಡುವುದಿಲ್ಲ. ಬದಲಿಗೆ ತಮ್ಮ ಸಂಗ್ರಹ ಮತ್ತು ಹೂಡಿಕೆಗಳನ್ನು ಸುರಕ್ಷಿತವಾಗಿಡಲು ಬಯಸುತ್ತಾರೆ. ಆದರೆ ಶನಿ ಅಥವಾ ರಾಹುವಿನ ದಶೆ ಪ್ರತಿಕೂಲವಾಗಿದ್ದರೆ ಆಕಸ್ಮಿಕ ನಷ್ಟ, ಮೋಸ ಅಥವಾ ಕಾನೂನು ಸಂಬಂಧಿತ ವಿವಾದಗಳನ್ನು ಎದುರಿಸಬೇಕಾದ ಪರಿಸ್ಥಿತಿ ಬರುತ್ತದೆ. ವಿಶೇಷವಾಗಿ ಅವರು ಸಂಬಂಧಗಳ ಮೇಲೆ ಅಥವಾ ಪರಿಚಿತರ ಮೇಲೆ ಅಂಧವಿಶ್ವಾಸ ಇಟ್ಟಿದ್ದರೆ. ಜ್ಯೋತಿಷ್ಯ ಶಾಸ್ತ್ರದ ದೃಷ್ಟಿಯಿಂದ ಈ ಕಾಲ ಪಂಚಮ ಭಾವ ಅಂದರೆ ಸಂತಾನ, ಸಪ್ತಮ ಭಾವ ಅಂದರೆ ದಾಂಪತ್ಯ,
ಮತ್ತು ಸಾಮಾಜಿಕ ಮಾನ ಪ್ರತಿಷ್ಠೆಗಳ ಪ್ರಭಾವದಲ್ಲಿ ಇರುತ್ತದೆ. ಈ ಸಮಯದಲ್ಲಿ ಶುಕ್ರ, ಶನಿ ಅಥವಾ ರಾಹು ದುರ್ಬಲ ಸ್ಥಿತಿಯಲ್ಲಿ ಇದ್ದರೆ ಸಂತಾನ ಉದ್ಕಟ ವರ್ತನೆ ತೋರಬಹುದು. ಪೋಷಕರ ಮಾನ ಗೌರವಕ್ಕೆ ಹಾನಿ ಉಂಟಾಗಬಹುದು ಅಥವಾ ಮಕ್ಕಳ ತಪ್ಪಾದ ನಿರ್ಧಾರಗಳ ಭಾರವನ್ನು ಪೋಷಕರೇ ಹೊರುವ ಪರಿಸ್ಥಿತಿ ಉಂಟಾಗಬಹುದು. ಕೆಲ ತುಲಾ ರಾಶಿಯವರಿಗೆ ಮಕ್ಕಳ ವಿದ್ಯಾಭ್ಯಾಸ, ವೃತ್ತಿ ಅಥವಾ ವಿವಾಹದ ಬಗ್ಗೆ ತೀವ್ರ ಚಿಂತೆಯು ತೊಂದರೆ ಕೊಡುತ್ತದೆ ಮತ್ತು ಅವರು ಮಾನಸಿಕವಾಗಿ ದಣಿವನ್ನು ಅನುಭವಿಸುತ್ತಾರೆ. ಆದರೆ ಎಲ್ಲರಿಗೂ ಅನುಭವ ಒಂದೇ ರೀತಿ ಆಗುವುದಿಲ್ಲ. ಬೃಹಸ್ಪತಿ ಮತ್ತು ಚಂದ್ರನು ಶುಭ ಸ್ಥಿತಿಯಲ್ಲಿ ಇದ್ದರೆ ಈ ವಯಸ್ಸಿನಲ್ಲಿ ಮಕ್ಕಳಿಂದ ಪ್ರೀತಿ ಮತ್ತು ಸಹಕಾರ ದೊರಕುತ್ತದೆ. ಕೆಲವರು ಪೋಷಕರ ಭಾವನೆಗಳನ್ನು ಗೌರವಿಸುತ್ತಾರೆ ಮತ್ತು ಅವರ ಅನುಭವವನ್ನು ಮಾರ್ಗದರ್ಶನವೆಂದು ಸ್ವೀಕರಿಸುತ್ತಾರೆ. ಆದರೂ ಸಹ ತುಲಾ ರಾಶಿಯವರ ಮನಸ್ಸಿನಲ್ಲಿ ಯಾವಾಗಲೂ ಒಂದು ಚಿಂತೆಯೇ ಇರುತ್ತದೆ. ಮೂತ್ರಪಿಂಡ, ರಕ್ತದೊತ್ತಡ, ಥೈರಾಯ್ಡ್, ಮೂತ್ರ ಸಂಬಂಧಿ ಸಮಸ್ಯೆಗಳು ಮತ್ತು ಮಾನಸಿಕ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. ಅವರಿಗೆ ವಿಶೇಷವಾಗಿ ನಿದ್ರೆಯ ಗುಣಮಟ್ಟದ ಮೇಲೆ ಗಮನ ನೀಡುವುದು ಮತ್ತು ಸಕ್ಕರೆ, ಉಪ್ಪಿನ ಸೇವನೆ ಕಡಿಮೆ ಮಾಡುವುದು ಅತ್ಯಂತ ಅಗತ್ಯ. ತುಲಾ ರಾಶಿಯವರ ಜೀವನದ 10ನೇ ಕಹಿ ಸತ್ಯ ಏನೆಂದರೆ 60ರ ವಯಸ್ಸು ತುಲಾ ರಾಶಿಯವರಿಗಾಗಿ ಆತ್ಮಚಿಂತನೆ, ತ್ಯಾಗ ಮತ್ತು ಜಾಣ್ಮೆಯ ಅವಧಿ. ಜೀವನದ ಸಾಯಂಕಾಲ ನಿಧಾನವಾಗಿ ಇಳಿಯುತ್ತಿರುವ ಈ ಸಮಯದಲ್ಲಿ ಇವರು ತಮ್ಮೊಳಗಿನ ಸಮತೋಲನದ ಬಗ್ಗೆ ಹಿಂದಿಗಿಂತಲೂ ಹೆಚ್ಚು ಎಚ್ಚರಿಕೆಯಿಂದ ಇರುತ್ತಾರೆ. ಹಿಂದಿನ ನಿರ್ಧಾರಗಳು ಈಗ ಅನುಭವವಾಗಿ ಅವರಿಗೆ ಸರಿಯಾದ ದಿಕ್ಕನ್ನು ತೋರಿಸುತ್ತವೆ. ಈ ವಯಸ್ಸಿನಲ್ಲಿ ವೈವಾಹಿಕ ಜೀವನವು ಆಳವಾದ ಬಂಧ ಮತ್ತು ಆತ್ಮೀಯತೆಯನ್ನು ತೋರಿಸುತ್ತದೆ. ಜೀವನ ಸಂಗಾತಿ ಈ ಸಮಯದಲ್ಲಿ ಜೊತೆಗಿದ್ದರೆ ಈ ಕಾಲ ತುಂಬಾ ಭಾವನಾತ್ಮಕ, ಸ್ನೇಹಪೂರ್ಣ ಮತ್ತು ಶಾಂತಿಯುತವಾಗಿರುತ್ತದೆ. ಆದರೆ ಯಾರಾದರೂ ಪ್ರಿಯ ಜನರನ್ನು ಕಳೆದುಕೊಂಡಿದ್ದರೆ ಅಥವಾ ಮನಮಿಡಿತ ಇದ್ದರೆ ತುಲಾ ರಾಶಿಯವರು ಒಳಗಿನಿಂದಲೇ ತುಂಬಾ ಏಕಾಂತವನ್ನು ಅನುಭವಿಸುತ್ತಾರೆ. ತುಲಾ ರಾಶಿಯವರು ಜೀವನ ಪೂರ್ತಿ ಸಮತೋಲನ ಮತ್ತು ಸಂಬಂಧಗಳನ್ನು ಕಾಪಾಡಿಕೊಂಡು ಬಾಳುತ್ತಾರೆ. ಆದರೆ ವೃದ್ಧಾಪ್ಯದಲ್ಲಿ ಅವರಿಗೆ ಅತ್ಯಂತ ಅಗತ್ಯವಾದ ಆತ್ಮೀಯತೆ ಮತ್ತು ಗೌರವವನ್ನು ನಿರೀಕ್ಷಿಸುವಾಗ ಕೆಲವೊಮ್ಮೆ ಅದೇ ಮಕ್ಕಳಿಂದ ನಿರ್ಲಕ್ಷ್ಯ ಮತ್ತು ದೂರ ಇರುವ ವರ್ತನೆ ಎದುರಾಗುತ್ತದೆ. ಕೆಲವು ಮಕ್ಕಳು ತಮ್ಮ ವ್ಯಸ್ತ ಜೀವನದ ಹೆಸರಿನಲ್ಲಿ ದೂರವಾಗುತ್ತಾರೆ. ಇನ್ನು ಕೆಲವರು ಅವರ ನಿರ್ಧಾರಗಳಿಗೆ ಮೌಲ್ಯ ನೀಡುವುದಿಲ್ಲ. ಇದರಿಂದ ತುಲಾ ರಾಶಿಯವರು ಒಳಗಿನಿಂದ ಮುರಿದು ಹೋಗುತ್ತಾರೆ. ಸಂಬಂಧಗಳನ್ನು ಉಳಿಸಿಕೊಳ್ಳಲು ಅವರು ಮೌನವಾಗುತ್ತಾರೆ. ಆದರೆ ಈ ಮೌನವೇ ಅವರ ಹೃದಯದಲ್ಲಿ ಆಳವಾದ ಖಾಲಿತನವನ್ನು ತುಂಬುತ್ತದೆ. ಅನೇಕ ಬಾರಿ ಅವರು ತಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಮಕ್ಕಳ ಅಗತ್ಯಗಳಿಗೆ ಹೊಂದಿಸಿಕೊಳ್ಳುತ್ತಾರೆ, ತಮ್ಮ ಆಸೆಗಳನ್ನು ಬಲಿದಾನ ಮಾಡುತ್ತಾರೆ. ಆದರೂ ಸಹ ಅವರನ್ನು ಕೃತಜ್ಞತೆಯ ದೃಷ್ಟಿಯಿಂದ ನೋಡುವ ಬದಲು ಬೇರೆಯೇ ಕಣ್ಣಿನಿಂದ ನೋಡಲಾಗುತ್ತದೆ. ಆದರೆ ಕೆಲ ಭಾಗ್ಯಶಾಲಿ ತುಲಾ ರಾಶಿಯವರು ಪ್ರೀತಿಯಿಂದ ಮತ್ತು ಸೇವಾಭಾವದಿಂದ ತುಂಬಿದ ಮಕ್ಕಳನ್ನು ಪಡೆಯುತ್ತಾರೆ. ಅವರು ವಯಸ್ಸಾದ ಕಾಲದಲ್ಲಿ ಆಧಾರವಾಗುತ್ತಾರೆ. ಈ ಏಕಾಂತದಲ್ಲಿ ತುಲಾ ರಾಶಿಯವರು ಸಂಗೀತ, ಆಧ್ಯಾತ್ಮ, ಪೂಜೆ ಪಾಠ, ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುತ್ತಾರೆ. ಕೆಲವರು ತೀರ್ಥಯಾತ್ರೆ ಅಥವಾ ಧಾರ್ಮಿಕ ಸೇವೆಯ ಮಾರ್ಗವನ್ನು ಹಿಡಿದು ಜೀವನದ ಉಳಿದ ಸಮಯದಲ್ಲಿ ಮನಸ್ಸಿಗೆ ಶಾಂತಿ ಹುಡುಕುತ್ತಾರೆ. ತುಲಾ ರಾಶಿಯವರ ಜೀವನದ 11ನೇ ಕಹಿ ಸತ್ಯ ಏನೆಂದರೆ ಆರ್ಥಿಕ ದೃಷ್ಟಿಯಿಂದ 60ರ ವಯಸ್ಸು ಬಂದಾಗ ತುಲಾ ರಾಶಿಯವರಿಗೆ ಅವರ ಜೀವನದಲ್ಲಿ ಉಳಿಸಿಕೊಂಡಿದ್ದ ಸಂಗ್ರಹವೇ ಆಧಾರವಾಗುತ್ತದೆ. ಶುಕ್ರ, ಗುರು ಮತ್ತು ಶನಿಯ ದಶೆ ಶುಭವಾಗಿದ್ದರೆ ನಿವೃತ್ತಿಯ ನಂತರವೂ ಅವರಿಗೆ ಪಿಂಚಣಿ, ಬಾಡಿಗೆ, ಬಡ್ಡಿ ಅಥವಾ ಹಿಂದಿನ ಹೂಡಿಕೆಗಳಿಂದ ಉತ್ತಮ ಆದಾಯ ಬರುತ್ತಲೇ ಇರುತ್ತದೆ. ಆದರೆ ರಾಹು, ಕೇತು ಅಥವಾ ಮಂಗಳನ ಪ್ರತಿಕೂಲತೆ ಇದ್ದರೆ ಈ ವಯಸ್ಸಿನಲ್ಲಿ ಕಾನೂನು ಸಮಸ್ಯೆಗಳು, ಮೋಸ ಅಥವಾ ಕುಟುಂಬದ ಆಸ್ತಿ ಹಂಚಿಕೆ ಸಂಬಂಧಿತ ತಕರಾರುಗಳು ಎದುರಾಗುವ ಸಾಧ್ಯತೆ ಹೆಚ್ಚಿರುತ್ತದೆ. ಆದ್ದರಿಂದ ತಮ್ಮ ಆಸ್ತಿ ಪಾಸ್ತಿಗಳನ್ನು ಸರಿಯಾದ ಕಾನೂನು ಪತ್ರಗಳಲ್ಲಿ ದಾಖಲಿಸಿಕೊಂಡು ಕುಟುಂಬದಲ್ಲಿ ಯಾವುದೇ ವಾದ ವಿವಾದ ಉಂಟಾಗದಂತೆ ನೋಡಿಕೊಳ್ಳುವುದು ತುಂಬಾ ಅಗತ್ಯವಾಗುತ್ತದೆ. ಈ ಸಮಯದಲ್ಲಿ ತುಲಾ ರಾಶಿಯವರು ತಮ್ಮನ್ನು ಮಾನಸಿಕವಾಗಿ ಚುರುಕುಗೊಳಿಸಿಕೊಂಡು ಸದಾ ಸಕಾರಾತ್ಮಕ ಮನೋಭಾವದಲ್ಲಿ ಇರುವುದು ಮುಖ್ಯ.
ಅದಕ್ಕಾಗಿ ಯೋಗ, ಧ್ಯಾನ ಮತ್ತು ನಿಯಮಿತ ನಡಿಗೆ ಅವರ ಆರೋಗ್ಯ ಮತ್ತು ಮನಸ್ಸಿನ ಶಾಂತಿಗಾಗಿ ಅತ್ಯಂತ ಪ್ರಯೋಜನಕಾರಿ ಆಗುತ್ತದೆ. ತುಲಾ ರಾಶಿಯವರ 12ನೇ ಕಹಿ ಸತ್ಯ ಏನೆಂದರೆ, ತುಲಾ ರಾಶಿಯವರ ಜೀವನದ ಅಂತಿಮ ಘಟ್ಟವೂ ಕೂಡ ಚಂದ್ರನ ಶಾಂತಿ, ಶುಕ್ರನ ಸೌಮ್ಯತೆ ಮತ್ತು ಶನಿಯ ನ್ಯಾಯದ ನೆರಳಿನಲ್ಲಿ ನಡೆಯುತ್ತದೆ. ಜೀವನ ಪೂರ್ತಿ ಸಮತೋಲನ ಕಾಪಾಡಿದ, ಇತರರ ಭಾವನೆಗಳನ್ನು ತನ್ನ ಆದ್ಯತೆಯಾಗಿ ಕಂಡ ತುಲಾ ರಾಶಿಯವರು ಮರಣವನ್ನು ಸಹ ಒಂದು ಕಲೆಯಂತೆ ಸ್ವೀಕರಿಸುತ್ತಾರೆ. ಅವರ ಅಂತಿಮ ಕ್ಷಣಗಳು ಯಾವ ಕಲಾವಿದನು ತನ್ನ ಕೊನೆಯ ಚಿತ್ರವನ್ನು ಅರ್ಧದಲ್ಲೇ ಬಿಟ್ಟು ನಗುತ್ತಾ ಹೊರಟಂತೆ ಶಾಂತ ಮತ್ತು ಸಮಾಧಾನಕರವಾಗಿರುತ್ತದೆ. ತುಲಾ ರಾಶಿಯವರು ಜೀವನ ಪೂರ್ತಿ ಸಮತೋಲನ, ಪ್ರೀತಿ ಮತ್ತು ಸೌಮ್ಯತೆಯ ಸಂಕೇತವಾಗಿರುವುದರಿಂದ ಕೊನೆಯ ಕ್ಷಣದಲ್ಲಿಯೂ ತಮ್ಮ ಪ್ರಿಯ ಜನರಿಗೆ ಆಶೀರ್ವಾದ ಮತ್ತು ಶಾಂತಿಯ ಸಂದೇಶವನ್ನು ಬಿಟ್ಟು ಹೋಗುತ್ತಾರೆ. ಅವರ ಮುಖದಲ್ಲಿ ಆ ಸಮಯದಲ್ಲಿ ಒಂದು ಗಾಢ ತೃಪ್ತಿ ಕಾಣಿಸುತ್ತದೆ. ಜೀವನದಲ್ಲಿ ತಾವೇನು ಎಷ್ಟೋ ಮುರಿದರೂ ಯಾರ ಹೃದಯವನ್ನು ಒಡೆಯಲಿಲ್ಲ ಎಂಬ ಭಾವನೆಯ ತೃಪ್ತಿ. ಮರಣದ ಸಮಯದಲ್ಲಿ ತುಲಾ ರಾಶಿಯವರ ಕಣ್ಣುಗಳು ಏನೋ ಹೇಳುವಂತಿರುತ್ತವೆ. ನಾನು ಎಲ್ಲರಿಗೂ ನ್ಯಾಯ ಮತ್ತು ಪ್ರೀತಿಯ ಆಶೀರ್ವಾದವನ್ನು ಬಿಟ್ಟು ಹೋಗುತ್ತಿದ್ದೇನೆ ಎಂದು. ಮನೆಯ ಅಂಗಳದಲ್ಲಿ ಅವರ ದೇಹದ ಸಾನ್ನಿಧ್ಯ ಇರದಿದ್ದರೂ ಕೂಡ ಅವರ ಮಧುರವಾಣಿ, ಸೌಮ್ಯ ನಗು ಮತ್ತು ಎಲ್ಲರನ್ನೂ ಒಂದಾಗಿ ಕಟ್ಟುವ ಶಕ್ತಿ ಇನ್ನು ದೀರ್ಘಕಾಲ ಮನೆತನದಲ್ಲಿ ಪ್ರತಿಧ್ವನಿಸುತ್ತದೆ. ಅವರು ಹೊರಟು ಹೋಗುವುದು ಯಾವತ್ತೂ ಗದ್ದಲವನ್ನಾಗಿಸುವುದಿಲ್ಲ. ಬದಲಿಗೆ ಅದು ಮೌನ ಸಂಗೀತದಂತೆ ಆತ್ಮದೊಳಗೆ ಇಳಿಯುತ್ತದೆ. ಅದನ್ನು ಮರೆಯುವುದಷ್ಟು ಕಷ್ಟವೇ ಅಲ್ಲ, ಅಸಾಧ್ಯವೂ ಆಗುತ್ತದೆ. ಈಗ ನಾವು ತಿಳಿದುಕೊಳ್ಳೋಣ, ತುಲಾ ರಾಶಿಯವರಿಗೆ ಯಾವ ಯಾವ ವಸ್ತುಗಳು ಶುಭ ಮತ್ತು ಅಶುಭವೆಂದು ಪರಿಗಣಿಸಲಾಗುತ್ತದೆ ಹಾಗೂ ಗ್ರಹ ಶಾಂತಿಯ ಉಪಾಯಗಳು ಯಾವ್ಯಾವು ಎಂಬುದನ್ನು ನೋಡೋಣ. ಏಕೆಂದರೆ ಇವು ತುಲಾ ರಾಶಿಯ ಜನರ ಜೀವನದಲ್ಲಿ ಅತ್ಯಂತ ಮಹತ್ತರವಾದ ಪಾತ್ರವನ್ನು ವಹಿಸುತ್ತವೆ. ವಿಶೇಷವಾಗಿ ಕೆಲವು ವಸ್ತುಗಳು ಇವರಿಗೆ ಶುಭಕರ ಎಂದು ಪರಿಗಣಿಸಲ್ಪಟ್ಟಿದ್ದು ಅವು ಇವರ ಜೀವನದಲ್ಲಿ ಅದೃಷ್ಟ, ಸಮತೋಲನ ಮತ್ತು ಸುಖ ಸಂಪತ್ತು ತರಲಾಗದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ತುಲಾ ರಾಶಿಯ ಸ್ವಾಮಿ ಶುಕ್ರ ಗ್ರಹ. ಇದು ಸೌಂದರ್ಯ, ಪ್ರೀತಿ, ವೈಭವ ಹಾಗೂ ಕಲೆಗಳ ಪ್ರತಿನಿಧಿಯಾಗಿದೆ. ಆದ್ದರಿಂದ ಈ ರಾಶಿಯವರಿಗೆ ಕೆಲವು ವಸ್ತುಗಳು ವಿಶೇಷವಾಗಿ ಶುಭಕರವೆಂದು ಪರಿಗಣಿಸಲಾಗುತ್ತದೆ. ಉದಾಹರಣೆಗೆ ಸುಗಂಧಿತ ಇತ್ರಗಳು, ಬೆಳ್ಳಿಯ ವಸ್ತುಗಳು, ಬಿಳಿ ಮತ್ತು ಗುಲಾಬಿ ಬಣ್ಣದ ಬಟ್ಟೆಗಳು ಅಥವಾ ರುಮಾಲು, ಮುತ್ತು ಅಥವಾ ಓಪಲ್ ರತ್ನ. ತುಲಾ ರಾಶಿಯ ಜನರು ತಮ್ಮ ಮನೆ ಅಥವಾ ಕೆಲಸದ ಸ್ಥಳದಲ್ಲಿ ಗುಲಾಬಿ, ಮಲ್ಲಿಗೆ ಅಥವಾ ಮೋಗರ ಹೂಗಳನ್ನು ಇಟ್ಟರೆ ಆ ಸ್ಥಳದ ವಾತಾವರಣವು ಸದಾ ಸಕಾರಾತ್ಮಕ ಮತ್ತು ಆಕರ್ಷಕವಾಗಿರುತ್ತದೆ. ಅದೇ ರೀತಿ ಸುಂದರ ಕಲಾತ್ಮಕ ಚಿತ್ರಗಳು, ಸೌಂದರ್ಯ ವಸ್ತುಗಳು, ಕನ್ನಡಿ ಅಥವಾ ಸುಂದರ ಸಂಗೀತಕ್ಕೆ ಸಂಬಂಧಿಸಿದ ವಸ್ತುಗಳು ಕೂಡ ಇವರ ಜೀವನದಲ್ಲಿ ಶುಭ ಫಲ ನೀಡುವಂತಿವೆ. ಶುಕ್ರವಾರದಂದು ತುಲಾ ರಾಶಿಯವರು ಬಿಳಿ ಬಟ್ಟೆ ಧರಿಸಿ ಸುಗಂಧ ಹಚ್ಚಿಕೊಂಡು ಶ್ರೀ ಮಹಾಲಕ್ಷ್ಮಿ ದೇವಿ ಅಥವಾ ದುರ್ಗೆಯ ಆರಾಧನೆ ಮಾಡಿದರೆ ಅದು ಅವರಿಗೆ ವಿಶೇಷ ಫಲದಾಯಕವಾಗುತ್ತದೆ. ಇಂತಹ ಎಲ್ಲಾ ವಸ್ತುಗಳು ಮತ್ತು ಆಚರಣೆಗಳು ತುಲಾ ರಾಶಿಯ ಮೂಲ ಸ್ವಭಾವಕ್ಕೆ ಅನುಗುಣವಾಗಿ ಕಾರ್ಯನಿರ್ವಹಿಸುತ್ತವೆ ಮತ್ತು ಇವರ ಮಾನಸಿಕ ಶಾಂತಿ, ಸಾಮಾಜಿಕ ಆಕರ್ಷಣೆ ಮತ್ತು ಅದೃಷ್ಟವನ್ನು ಹಂತ ಹಂತವಾಗಿ ಹೆಚ್ಚಿಸುತ್ತವೆ. ಪ್ರೇಮ ಸಂಬಂಧಗಳಲ್ಲಿ ಯಶಸ್ಸಿಗಾಗಿ ಶ್ರೀ ಮಹಾಲಕ್ಷ್ಮಿ ಮತ್ತು ಶ್ರೀ ವಿಷ್ಣುವಿನ ಸಂಯುಕ್ತ ಪೂಜೆ ಮಾಡುವುದು ಉತ್ತಮ. ಇದು ಪ್ರೀತಿಯಲ್ಲಿ ಸೌಹಾರ್ದ ಮತ್ತು ಸಮತೋಲನ ತರಲು ಸಹಾಯಕವಾಗುತ್ತದೆ. ತಮ್ಮ ಪ್ರಿಯರಿಗೆ ಬೆಳ್ಳಿಯ ಉಡುಗೊರೆ ಅಥವಾ ಗುಲಾಬಿ ಬಣ್ಣದ ಯಾವುದೇ ವಸ್ತುವನ್ನು ನೀಡಿದರೆ ಅವರ ಸಂಬಂಧಗಳಲ್ಲಿ ಹೆಚ್ಚಿನ ಮಧುರತೆ ಮತ್ತು ಆತ್ಮೀಯತೆ ಉಂಟಾಗುತ್ತದೆ. ಅಲ್ಲದೆ ರಾತ್ರಿ ಸಮಯದಲ್ಲಿ ಗುಲಾಬಿ ಅಥವಾ ಕೇವಡದಂತಹ ಇತ್ರಗಳನ್ನು ಸಿಂಪಡಿಸಿದರೆ ಇವರ ಸುತ್ತಮುತ್ತಲಿನ ವಾತಾವರಣದಲ್ಲಿ ಪ್ರೀತಿಪೂರ್ಣ ಶಕ್ತಿ ಜಾಗೃತವಾಗುತ್ತದೆ. ಮನೆಯ ಶಯನ ಗೃಹದಲ್ಲಿ ಗುಲಾಬಿ ಮತ್ತು ಬಿಳಿ ಬಣ್ಣದ ಬಳಕೆ ಮಾಡಿದರೆ ದಾಂಪತ್ಯ ಜೀವನದಲ್ಲಿ ಸೌಮ್ಯತೆ ಮತ್ತು ಮಧುರತ್ವ ಹೆಚ್ಚಾಗುತ್ತದೆ. ಶುಕ್ರವಾರದಂದು ದಂಪತಿಗಳಿಗೆ ಊಟ ಅಥವಾ ಉಡುಗೊರೆ ನೀಡಿದರೆ ಅದರಿಂದ ದಾಂಪತ್ಯ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಬರುತ್ತದೆ. ಶಾಂತಿ ಮತ್ತು ಸಮತೋಲನ ಉಂಟಾಗುತ್ತದೆ. ಮದುವೆಯಲ್ಲಿ ವಿಳಂಬವಾಗುತ್ತಿದ್ದರೆ
ಅಥವಾ ಪತಿ ಪತ್ನಿಯರ ನಡುವೆ ಸಮನ್ವಯದ ಕೊರತೆ ಕಂಡು ಬಂದರೂ ಶುಕ್ರವಾರದಂದು ಬೆಳ್ಳಿಯ ಪಾತ್ರೆಯಲ್ಲಿ ಮೊಸರು ಮತ್ತು ಸಕ್ಕರೆ ಹಾಕಿ ಕನ್ಯೆಗೆ ದಾನ ಮಾಡಿದರೆ ಅದರಿಂದ ಧನಾತ್ಮಕ ಬದಲಾವಣೆಗಳು ಸಂಭವಿಸುತ್ತವೆ. ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಲು ತುಲಾ ರಾಶಿಯವರು ತಮ್ಮ ಮನೆಯಲ್ಲಿ ಇರುವ ಬೀರುವಿನ ಸ್ಥಳದಲ್ಲಿ ಪ್ರತಿ ಶುಕ್ರವಾರ ಗುಲಾಬಿ ಬಟ್ಟೆ ಹಾಕಿ ಅದರ ಮೇಲೆ ಬೆಳ್ಳಿಯ ನಾಣ್ಯ ಹಾಗೂ ಕಮಲದ ಗಟ್ಟೆ ಇಟ್ಟು ಲಕ್ಷ್ಮೀ ದೇವಿಯ ಪ್ರತಿಮೆಯ ಮುಂದೆ ದೀಪವನ್ನು ಹಚ್ಚಬೇಕು. ಈ ಕ್ರಮವು ಧನ ವೃದ್ಧಿಗೆ ಸಹಾಯಕವಾಗುತ್ತದೆ. ಯಾರಾದರೂ ವ್ಯಾಪಾರದಲ್ಲಿ ಮತ್ತೆ ಮತ್ತೆ ನಷ್ಟವನ್ನು ಅನುಭವಿಸುತ್ತಿದ್ದರೆ ಅಥವಾ ಆದಾಯದ ಮೂಲಗಳು ಕಡಿಮೆಯಾಗುತ್ತಿದ್ದರೆ ಶುಕ್ರವಾರದಂದು 5 ಕನ್ಯೆಯರಿಗೆ ಬಳೆಗಳು, ಬೊಟ್ಟು, ರಿಬ್ಬನ್, ಕನ್ನಡಿಯಂತಹ ಶೃಂಗಾರ ಸಾಮಗ್ರಿಗಳನ್ನು ಕೊಡುವುದು ಶುಕ್ರ ಗ್ರಹವನ್ನು ಪ್ರಸನ್ನಗೊಳಿಸುವ ಅತ್ಯುತ್ತಮ ಉಪಾಯವಾಗಿದೆ. ಇದಲ್ಲದೆ ವಾಸ್ತು ಪ್ರಕಾರ ಮನೆಯ ಅಥವಾ ಕೆಲಸದ ಸ್ಥಳದ ಉತ್ತರ ದಿಕ್ಕನ್ನು ಸ್ವಚ್ಛ, ಸುವ್ಯವಸ್ಥಿತ ಮತ್ತು ಸುಗಂಧಿತವಾಗಿ ಇಟ್ಟುಕೊಳ್ಳುವುದು ಅತ್ಯಂತ ಮುಖ್ಯ. ಏಕೆಂದರೆ ಈ ದಿಕ್ಕು ಧನ ಆಗಮನಕ್ಕೆ ಕಾರಣವಾಗುತ್ತದೆ. ಅಲ್ಲದೆ ಅಲ್ಲಿ ನೀರಿನಿಂದ ತುಂಬಿದ ಬೆಳ್ಳಿಯ ಪಾತ್ರೆಯನ್ನು ಇಟ್ಟರೆ ಆರ್ಥಿಕ ಅಡಚಣೆಗಳು ದೂರವಾಗಿ ಸಮೃದ್ಧಿ ಹೆಚ್ಚಾಗುತ್ತದೆ. ಪ್ರತಿದಿನ ಬೆಳಗ್ಗೆ ಶ್ರೀ ಸೂಕ್ತದ ಪಠಣ ಹಾಗೂ ಶುಕ್ರವಾರದಂದು ಕನಕಧಾರ ಸ್ತೋತ್ರದ ಪಠಣ ಮಾಡಿದರೆ ಲಕ್ಷ್ಮೀ ದೇವಿಯ ಅನುಗ್ರಹ ದೊರೆಯುತ್ತದೆ. ತುಲಾ ರಾಶಿಯವರು ಯಾರಿಗಾದರೂ ಸಾಲ ಕೊಡುವಾಗ ಅಥವಾ ಯಾವುದೇ ಆರ್ಥಿಕ ನಿರ್ಧಾರ ಕೈಗೊಳ್ಳುವಾಗ ಶುಕ್ರವಾರ ಮತ್ತು ಬುಧವಾರಕ್ಕೆ ವಿಶೇಷ ಆದ್ಯತೆ ನೀಡಬೇಕು. ಏಕೆಂದರೆ ಈ ದಿನಗಳು ಇವರಿಗೆ ಅದೃಷ್ಟದಾಯಕವೆಂದು ಪರಿಗಣಿಸಲಾಗುತ್ತದೆ. ಇದಲ್ಲದೆ ಅನಾವಶ್ಯಕ ಖರ್ಚನ್ನು ತಪ್ಪಿಸುವ ಅಭ್ಯಾಸ ಬೆಳೆಸಿಕೊಳ್ಳುವುದು ಬಹಳ ಮುಖ್ಯ. ಏಕೆಂದರೆ ತುಲಾ ರಾಶಿಯ ಸ್ವಭಾವವೇ ಸೌಂದರ್ಯ ಮತ್ತು ಭವ್ಯತೆ ಕಡೆ ಆಕರ್ಷಿತವಾಗಿರುವುದರಿಂದ ಕೆಲವೊಮ್ಮೆ ಅದು ಅನಗತ್ಯ ಖರ್ಚಿಗೆ ಕಾರಣವಾಗುತ್ತದೆ. ತುಲಾ ರಾಶಿಯ ಸ್ವಾಮಿ ಶುಕ್ರ ಗ್ರಹವಾಗಿದ್ದು ಅದು ಸೌಂದರ್ಯ, ಸಮತೋಲನ ಮತ್ತು ಶಾಂತಿಯ ಸಂಕೇತವಾಗಿದೆ. ಆದ್ದರಿಂದ ಈ ಗುಣಗಳಿಗೆ ವಿರುದ್ಧವಾದ ಅಂಶಗಳನ್ನು ದೂರವಿಡುವುದು ಅಗತ್ಯ. ಉದಾಹರಣೆಗೆ ಹಳೆಯ ಜಂಗು ಹಿಡಿದ ಲೋಹದ ವಸ್ತುಗಳು, ಒಡೆದ ಕನ್ನಡಿ, ಹಳೆಯ ಅಥವಾ ಹರಿದು ಹೋದ ಕಪ್ಪು ಬಟ್ಟೆ, ಒಡೆದ ಪಾತ್ರೆ, ಅಶುಚಿ ಬಟ್ಟೆ, ತೀವ್ರ ದುರ್ಗಂಧ ಹೊಂದಿದ್ದ ಸುಗಂಧ ದ್ರವ್ಯಗಳು, ಕತ್ತಲೆಯ ಕೋಣೆಯಲ್ಲಿ ಬಿದ್ದ ಒಣ ಹೂಗಳು ಅಥವಾ ಒಣಗಿದ ಸಸ್ಯಗಳು, ಅನಗತ್ಯವಾಗಿ ಕೂಡಿಸಿ ಇಟ್ಟ ಕಬ್ಬಿಣ ಇವುಗಳು ತುಲಾ ರಾಶಿಗೆ ಹಾನಿಕಾರಕ. ಇದಲ್ಲದೆ ಅಶುಭ ರತ್ನಗಳು ಸಹ ಎಚ್ಚರಿಕೆಯ ಅಗತ್ಯ. ಉದಾಹರಣೆಗೆ ನೀಲ ಪುಷ್ಪರಾಜ ಗುರುಗ್ರಹ ಅನುಕೂಲಕರವಾಗದಿದ್ದರೆ ಧರಿಸಬಾರದು. ಸಲಹೆ ಇಲ್ಲದೆ ಧರಿಸಿದರೆ ತುಲಾ ರಾಶಿಯವರ ಜೀವನದಲ್ಲಿ ಆರ್ಥಿಕ ನಷ್ಟ, ಮಾನಸಿಕ ಒತ್ತಡ ಮತ್ತು ದಾಂಪತ್ಯದಲ್ಲಿ ಕಲಹ ಹೆಚ್ಚಾಗಬಹುದು. ವಿಶೇಷವಾಗಿ ಶನಿವಾರದಂದು ಕಪ್ಪು ಅಥವಾ ನೀಲಿ ಬಣ್ಣದ ಬಟ್ಟೆ ಧರಿಸುವುದು, ಅನಾವಶ್ಯಕವಾಗಿ ಸುಳ್ಳು ಹೇಳುವುದು ಅಥವಾ ಜಗಳ ಭಾಷೆಗಳನ್ನು ಬಳಸುವುದು ಇವರ ಅದೃಷ್ಟವನ್ನು ಪ್ರಭಾವಿತಗೊಳಿಸಬಹುದು. ಆದ್ದರಿಂದ ತುಲಾ ರಾಶಿಯವರು ಶಾಂತಿ, ಸಮತೋಲನ ಮತ್ತು ಪ್ರೀತಿಯ ಪ್ರತಿನಿಧಿಗಳಾದ ತುಲಾ ರಾಶಿಯವರು ತಮ್ಮ ಜೀವನದಲ್ಲಿ ನಕಾರಾತ್ಮಕ ಶಕ್ತಿ ಮತ್ತು ಅಸಮತೋಲನ ತರಬಹುದಾದ ಯಾವುದೇ ವಸ್ತುಗಳಿಂದ ದೂರವೇ ಇರಬೇಕು. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.